ಮಾತ್ರ ಮೂವಿ. ಇವರು ನಮ್ಮ ಸಿಂಧು, ನಾನು ರೂಪ, ಇವರು ರೂಪ, ಇದು ನಮ್ಮ ಸಹನಾ ಪುರುಷೋತ್ತಮ. ಶೆಕೆ ಆಗ್ತೈತೆ. ಕೃಷ್ಣ ಪ್ರಣಯಂ ಸಖಿ ಚೆನ್ನಾಗಿದೆ. ಯಾರಿಗಾದ್ರೂ ತುಂಬಾ ನಗ್ಬೇಕು ಅಂತ ಇದ್ರೆ, ಮನಸ್ಸಿಂದ ನಕ್ಕಿ ತುಂಬಾ ದಿನ ಆಗಿದ್ರೆ ಬಂದು ನೋಡಿ. ಸಖತ್ ಕಾಮಿಡಿ. ಅಂದ್ರೆ ನಾವು ಎಲ್ಲ ಟೈಮಲ್ಲೂ ಕಥೆನೇ ನೋಡೋಕ್ಕಾಗಲ್ಲ, ಕಂಟೆಂಟೇ ನೋಡೋಕ್ಕಾಗಲ್ಲ, ಮೆಸೇಜೇ ನೋಡೋಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಕ್ಕೆ. ನಕ್ಕಿಲ್ಲ ಅಂದ್ರೆ ಹೆಂಗೆ ಬಂದು ನೋಡ್ಬೋದು. ಪಕ್ಕಾ ಫ್ಯಾಮಿಲಿ ಆಡಿಯನ್ಸ್ ಮೂವಿ. ನಂಗಂತೂ ಯಪ್ಪ ಅಷ್ಟೊಂದು ನಕ್ಕಿ ಎಷ್ಟೋ ದಿನ ಆಗಿತ್ತು. ಬರುತ್ತೆ, ಅದನ್ನ ಮಾತ್ರ ಫ್ಯಾಮಿಲಿ ಜೊತೆ ಎಲ್ಲ ನೋಡೋಕ್ಕಾಗಲ್ಲ. ಅಷ್ಟೇನಿಲ್ಲ, ಬಟ್ ನಂಗನಂತ ಅಷ್ಟು ನಕ್ಕಿ ಎಷ್ಟೋ ದಿನ ಆಗಿತ್ತು. ಸೊ ಇದು ವ್ಲಾಗ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇವತ್ತು ಮೂವಿ ನೋಡೋಕೆ ಹೋಗಿದ್ವಿ, ಕೃಷ್ಣಂ ಪ್ರಣಯಂ ಸಖಿ. ಕಸಿನ್ಸ್ ಎಲ್ಲ ಬಂದಿದ್ರು, ಯಾರ ಜೊತೆ ಅಷ್ಟು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಶಾಪಿಂಗ್ ಹೇಳಿ ಎಲ್ಲ ಲೇಟಾಗಿ 1:30ಗೆ ಮೂವಿ ಇದ್ರೆ ಎಲ್ಲ 1:35ಗೆ ಬಂದು ಆ ಥರ ತೊಗೊಂಡು ಹೋದ್ವಿ. ಬಟ್ ಆದರೂ ವ್ಲಾಗ್ ಮಾಡೋ ಐಡಿಯಾನೂ ಇರಲಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಇವಾಗ ನಮ್ಮ ಸಿಂಧು ಮತ್ತು ರೂಪಾ ಅವರು ಏನಂತಾರೆ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದಾರೆ, ಪರ್ಚೇಸ್ ಮಾಡೋಕೆ. ಅದನ್ನು ವ್ಲಾಗ್ ಮಾಡೋಣ ಅಂತ. ನಾನೊಂದು ಶಾಪಿಂಗ್ ವ್ಲಾಗ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಮಾಡೋಣ ಅಂತ. ಸೊ ಬನ್ನಿ ಶಾಪಿಂಗಿಗೆ ಹೊರಟಿದ್ದೀವಿ. ಇವಾಗ ನೋಡಿ ಸ್ವಲ್ಪ ನನ್ನ ಹೇರ್ ಸ್ಟೈಲ್ ಸ್ವಲ್ಪ ಸರಿ ಹೋಯಿತು. ಅಲ್ಲೊಂದು ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಇರಿ ತೋರಿಸ್. ಈ ಪಾರ್ಕ್ ಒಳಗಡೆಯಿಂದ ಹೋಗೋದ ಅಂತೊಳೆ ಗೈಸ್. ರೂಪ ಒಳಗಡೆ ಹೋಗಕ್ಕೆ ಜಾಗ ಇಲ್ಲ, ಅದನ್ನ ಹತ್ಕೊಂಡು ಹೋಗೋಣ ಅಂತೆ. ಕೊನೆಗೂ ಪಾರ್ಕ್ ಒಳಗಡೆ ಹೋಯ್ತಿದ್ದೀವಿ, ನುಗ್ಬೋದು. ಆಗುತ್ತೆ. ತಲೆಗಿಲೆ ಕುಯ್ದೋಗ್ಬಿಟ್ಟದು. ನಾನು ಹೋಗ್ತೀನಿ ನೋಡ್ರಪ್ಪ, ಏನದು? ಅಲ್ಲಿ ಗೇಟ್ ಇದೆ, ಸುರಂಗ ಮಾರ್ಗ. ಏನದು? ಚೆನ್ನಮ್ಮಂದು ಕಿಂಡಿ. ನಾವಿವಾಗ ಬಂದಿರುವುದು ಮೈಸೂರಿನ ರಾಜ್ಕುಮಾರ್ ಪಾರ್ಕಿಗೆ. ಡಿಗ್ರಿಲಿದ್ದಾಗ ಇಲ್ಲಿ ಬಂದಿದ್ದೀವಿ, ಅದಾದಮೇಲೆ ಇವಾಗಲೇ ಬರ್ತಿರೋದು. ಬರಲಿ ಬರಲಿ ಬರಲಿ, ಹಂಗೆ ಬಿಸಾಕು 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 ಬಿಸಾಕು. ಇನ್ನೊಂದ್ಸಲ ಅಂದ್ರೆ ಪಕ್ಕ. ಅಯ್ಯೋ ನಾನೇ ಫ್ಲೋ ಅಲ್ಲಿ ಹಂಗೆ ಹೊಂಟೋಯ್ತಿದ್ದೀನಿ. ಓಯ್ ಏನೂ ಆಗಲ್ಲ, ಬಿದ್ರುವೆ ಇಲ್ಲಿ. ಮೋರಿನ ಅದು ನೀರಾ? ನೀರು ಬರೋದಾ? ಅಲ್ಲೇ ಸೇತುವೆ ಇಲ್ವಾ? ಬೈತಾಳ ಅವಳು ಕರೆಕ್ಟು. ಸೊಳ್ಳೆ ಅಂದರೆ ಭಯಂಕರ ಸೊಳ್ಳೆ ಐತೆ ಇಲ್ಲಿ ಅಪ್ಪ. ಆಮೇಲೆ ಸೊಳ್ಳೆಕಾಯಿ ಕಚ್ಚಿಸ್ಕೊಬಿಟ್ರಿ, ಡೆಂಗ್ಯೂ ನಂಗು ನಿಂಗು ಅಂತ ಒಂದು ಸಾಂಗ್ ಐತಲ್ಲ. ಸೊ ಅದಕ್ಕೋಸ್ಕರ ನಾವು ಸೊಳ್ಳೆಯಿಂದ ದೂರ ಹೋಗ್ತಾ ಇದ್ದೀವಿ. ನೋಡಿ ಮರ ಚೆನ್ನಾಗಿದೆ, ಏಣಿ ಹಾಕೋರೆ ಹತ್ತಕ್ಕೆ ಅಂತ. ಡಿಡಿನ್ 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 ಡಿಡಿನ್. ನಂಗೆ ಆಸೆ ಗಾಯ್ಸ್ ಇದ್ರೊಳಗಡೆಯಿಂದ ಹೋಗೋಕ್ಕೆ. ಹಿಂಗೆ ಮಾಡ್ಕೊಂಡೆ ಬರ್ತೀನಿ, ಬಿದ್ದೋಗ್ಬಿಟ್ರೆ ಫೋನ್ ಹಾಳಾಗೋಗ್ಬಿಡುತ್ತೆ. ಏ ಚಿಕ್ಕದು ಕತ್ತವ್ವ ನೋಡಿ, ಹಿಂಗೈತೆ ಮಲಿಕೊಂಡು ಹೋಗ್ಬೇಕಾಯ್ತದೆ ಅಷ್ಟೇ. ನಾನು ಹೋಗಲ್ಲಪ್ಪ, ಕತ್ಲೋಯ್ತದೆ. ಕಚ್ಚಿಕಾಕೋಗ್ಬಿಟ್ರೆ ರೂಪ ಬರ್ತಾಳೆ ನೋಡಿ. ಈಗ ಗೊತ್ತಿತ್ತು, ನಂಗೆ ಗೊತ್ತಿತ್ತು, ಅದಕ್ಕೆ ನಾವು ಬರಲಿಲ್ಲ. ಕುತ್ಕೊಂಡ್ರೆ ಕತ್ತು ತಡಿಯುತ್ತೆ, ಮಲ್ಲಿಕೊಂಡು ಜಾರಬೇಕು ಅಂತಂದ್ಲು. ಮಲ್ಲಿಕೊಂಡು ಜಾರಿದ್ರೆ ಪಕ್ಕ ಬೀಳ್ತೀವಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಾನು ಹೋಗ್ಲಿಲ್ಲ. ಇವಳು ಕ್ಯಾಚ್ ಇಟ್ಕೋತಾಳೆ. ನೋಡಿ ಜನಗಳೇ, ನನಗೋಸ್ಕರ ಆಡ್ತಾ ಇದ್ದಾಳೆ. ಆಂಟಿ ಬರ್ತಾ ಇದ್ದಾರೆ. ಆಂಟಿ ತಳ್ಳಿ ತಳ್ಳಿ ತಳ್ಳಿ. ಅವಳ ಕೈಲಿ ಜಾರಿಸ್ತಾ ಇದ್ದೀನಿ. ನೀನು ಜಾರು, ನೀನು ಬೀಳಲಿಲ್ಲ ಅಂದರೆ ನಾನು ಜಾರ್ತೀನಿ ಅಂತಿದ್ದೀನಿ ಅವಳಿಗೆ. ಅದಕ್ಕೆ ಎಲ್ಲ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡು ಅಂತ ಅವಳಿಗೆ ಗೈಸ್. ನೋಡಿ ಎಷ್ಟು ಖಾಲಿ ಇದೆ ಅರಮನೆ ಮುಂದೆ. ಈ ಥರ ನೋಡೋದೇ ಇಲ್ಲ ಗೊತ್ತಾ. ಈ ಥರ ನೋಡೋಕ್ಕೆ ಏನೋ ಒಂಥರ ಚಂದ ಅನಿಸುತ್ತೆ. ಖಾಲಿ ನಮ್ಮ ಮೈಸೂರೇ ಚಂದ ಅಲ್ಲ ಗಾಯ್ಸ್. ಇವತ್ತು ನನ್ನ ಸ್ಲಿಪ್ಪರ್ ಕಿತ್ತೋಯ್ತು. ಸೊ ಇವಾಗ ಇಲ್ಲೇ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನನ್ನು ಜುಡಿಯೋಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ. ಇವಳು ನನ್ನ ಹೊರಗೆ ತಳ್ತಾರೆ ಅಷ್ಟೇ ಈ ಥರ ಹೋದ್ರೆ ಅಂತ ಹೇಳಿದ್ಲು. ಮಾಲೆ ಮುಚ್ಚಿಸ್ಬಿಡ್ತೀನಿ ನಾನು. ಬ್ಯಾಂಗ್ಳೂರಲ್ಲಿ ಆಯ್ತಲ್ಲ ಹಂಗೆ. ಇವಳಂತೂ ನಮ್ಮ ರೂಪ ಗಾಯ್ಸ್ ಅಷ್ಟೊತ್ತಿಂದ ಎಷ್ಟು ಹುಡುಕ್ತಾವಳೆ ಅಂದರೆ ಒಂದೂ ಫೈನಲ್ ಮಾಡಲ್ಲ ಅವಳು.
ನೋಡಿ ಗೈಸ್, ನಾನು ಇದೇ ಥರ ಸೇಮ್ ಸ್ಲಿಪ್ಪರ್ ತೊಗೊಂಡ್ಬಿಟ್ಟೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗೈಸ್. ಈ ಸ್ಲಿಪ್ಪರ್ನ ಕಿತ್ತಾಕೊಂತಿದ್ದೆ ಈಗ ನಾನು. ಅದ್ರ ಮೇಲೆ ನಿಂತಿದ್ನ, ಅಲ್ಲಿ ಕಾಲು ಹಿಂಗೆ ಆಗೋಯ್ತು ಗೈಸ್. ಒಂದು ಚೌಕಾಸಿ ಮಾಡಿದ್ರು ನಾನು ವಿಡಿಯೋ ಮಾಡಿಲ್ಲ ಅಷ್ಟೇ. ವಿಡಿಯೋ ಮಾಡಿದ್ರೆ ಮಾಡಲ್ಲ ಅಂತ ಅವಣ್ಣ ಆಂಟಿನೂ ಈ ಮಟ್ಟ ಚೌಕಾಸಿ ಮಾಡಲ್ಲ ಅಂತವ್ರೆ. ನನ್ನ ಚಾನಲ್ಗರು 10 ರೂಪಾಯಿ ಎಷ್ಟು ಕಷ್ಟಪಡ್ತಿದೆ ಹೇಳಿ. ನೀವೇನಾದ್ರು ತಗೋಬೇಕು ಅಂತಂದ್ರೆ ಇವ್ರಿಬ್ರನ್ನ ಕರ್ಕೊಂಡೋಗಿ, ತುಂಬಾ ಚೆನ್ನಾಗಿ ಚೌಕಾಸಿ ಮಾಡಿ ತುಂಬಾ ಚೆನ್ನಾಗಿ ಕೊಡಿಸ್ತಾರೆ. ಚೌಕಾಸಿ ಮಾಡಿ ಗೊಣ್ಣೆ ಬರ್ತಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದ್ಯಾ ಅಂತೆ. ಇವರಿಬ್ರು ಅಂತ ಶಾಪಿಂಗ್ ಮಾಡ್ತವ್ರೆ. ನಾನು ಇವರಿಬ್ರು ನೋಡ್ಕೊಂಡು ನಿಂತಿದ್ದೀನಿ. ಅವಾಗ ಇಲ್ಲಿ ಜುಡಿಯೋಗೆ ಬಂದಿದ್ದೀವಿ. ಸ್ಲಿಪ್ಪರ್ ಬೇರೆ ಜಾರುತ್ತೆ, ನಿಧಾನಕ್ಕೆ ಹೋಗ್ಬೇಕು ಗೈಸ್. ಇದು ಮಾಮೂಲಿ ಬ್ಯಾಂಗಲ್ ಸ್ಟೋರ್ಗೆ ಹೋದರೆ 5 ರೂಪಾಯಿ ಓಲೆ. ಇಲ್ಲಿ ನೋಡಿಲಿ 300. 5, 10, 15 ರೂಪಾಯಿ ಓಲೆ 300. ಯಪ್ಪ, ಅದಕ್ಕೆ ಸದ್ಯಪ್ಪ ನಾನು ದುಡ್ಡಿರೋರ ಮನೇಲಿ ಹುಟ್ಟಿಲ್ಲ. ನಾವು ಇವಾಗ ನಮ್ಮ ಗಾಡಿ ನಿಲ್ಲಿಸಿರುವಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸಿಂಧು ಗಾಯ್ಸ್ ಎಷ್ಟು ಚೆನ್ನಾಗಿ ಚೌಕಾಸಿ ಮಾಡ್ತಾಳೆ ಅಂದರೆ ಫಿದಾ ಆಗೋಗ್ಬಿಟ್ಟೆ ನಾನು. ಮರ್ಯಾದೆ ಕಳೀತೀರಾ ಅಂತ, ಅದೆಲ್ಲ ಒಂದು ಏನೋ ಕಲೆ ಯಾ ಎಲ್ಲರ ಹತ್ರನೂ ಇರಲ್ಲ. ಮದುವೆ ಆದರೆ ತುಂಬ ಚೆನ್ನಾಗಿ ಏನಂತಾರೆ ಸಂಸಾರ ನಡೆಸ್ತಾಳೆ. ಗಾಡೀಲಿ ಏನು ಗೊತ್ತಾ, ರೂಪ ನಮ್ಮಿಬ್ಬರನ್ನ ಕೂರಿಸ್ಕೊಂಡು ಓಡಿಸ್ಕೊಂಡು ಇವಾಗ ಹೋಗ್ಬೇಕು. ಇನ್ನೂ ಮದುವೆ ಆಗಿಲ್ಲ ಅವಳು, ಇನ್ನೂ ಮದುವೆ ಆಗಿಲ್ಲ. ಲೈಫಲ್ಲಿ ಏನಂದ್ರೆ ಏನು ನೋಡಿಲ್ಲ. ಇವಳ ಜೊತೆ ಕುತ್ಕೊಂಡು ಯಾವ ಧೈರ್ಯದ ಮೇಲೆ ಹೋಗೋಣ ಎಲ್ಲ. ಇವಾಗ ಇಲ್ಲಿ ಫ್ರೆಂಚ್ ಫ್ರೈಸ್ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಸಿಂಧು ಅಕ್ಕ ಅವರು ಆಸೆ ಪಟ್ಟಿದ್ರು. ಇವಾಗ ಏನು ಗೊತ್ತಾ, ನಾನು ಸಹನಾ, ಅವಳು ಸಿಂಧು. ರೂಪನ ಹೆಸರು ಆರಿದೆ ಅಲ್ವಾ, ಅದಕ್ಕೆ ಅವಳನ್ನ ಸೂಪ ಅಂತ ಇಡೋಣ. ತ್ರಿಬಲ್ ಎಸ್ ಕ್ಯೂಬ್ ಆಗುತ್ತಾಗ ಸೂಪ ಏ ಸೂಪ. ಗುಡ್ ನ್ಯೂಸ್ ಗಾಯ್ಸ್, 100 ರೂಪಾಯಿ ಸಿಕ್ತು ನನಗೆ. ಇಲ್ಲೇ ಬಿದ್ದಿತ್ತು, ತೆಗೆದು ನೋಡಿದೆ. ನಾನು ಎಲ್ಲೋ 100 ರೂಪಾಯಿ ನೋಟು ಒಂದು 5 ಇರುತ್ತೆ ಅಂದ್ಕೊಂಡೆ, ಒಂದೇ ಇತ್ತು. ನೀವೇನಾದರೂ ತಿಂಡಿ ತಿನ್ನೋಕೆ ಹೋದರೆ ತುಂಬ ಚೆನ್ನಾಗಿ ತಿಂತಾರಲ್ಲ ಅಂಥವ್ರ ಜೊತೆ ಹೋಗಿ ಆಯಿತಾ. ಈ ಥರ ಅರ್ಧಂಬರ್ಧ ತಿನ್ನೋರ ಜೊತೆ ಅಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ತರಿಸ್ಬಿಟ್ಟು ಇಬ್ಬರು ತಿಂತಾನೇ ಇಲ್ಲ. ನಾನು ತಿನ್ನಲ್ಲ, ನೀನು ತಿನ್ನಲ್ಲ, ನಾನು ತಿನ್ನಲ್ಲ, ಎಲ್ಲ ನಾನೇ ತಿನ್ನಿಲ್ಲ. ಆಯ್ತು ನಮ್ದು. ಇವತ್ತು ನಾನು ಓಡ್ ಬಂದು ಖುಷಿಯಿಂದ ನಮಗೆ ಅಮ್ಮ 100 ರೂಪಾಯಿ ಸಿಗ್ತಾವ ಅಂತಿದ್ದೀನಿ. ಇಲ್ಲ, ಪುಣ್ಯ ಮಾಡಿದೆ ಅಂತೂ ಗಾಯ್ಸ್. ಸಿಕ್ಕಿರೋ ದುಡ್ಡು ಖರ್ಚು ಮಾಡಬಾರ್ದು ಅಂತಾರೆ. ದುಡ್ಡಿರೋದೇನಕ್ಕೆ ಖರ್ಚು ಮಾಡೋಕ್ಕೆ. ಸೊ ಇದನ್ನ ಖರ್ಚು ಮಾಡೋಣ. ಇವಾಗ ನಾವು ಮನೆಗೆ ಬಂದು ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸಗಳೆಲ್ಲ ಮುಗಿಸಿ ಇವಾಗ ಜ್ಯೂಸ್ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಕೆಲಸ ಮಾಡಿರೋ ಇವಳ ಆಸೆ ಜ್ಯೂಸ್ ಕುಡಿಬೇಕು ಅಂತ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನೇನೋ ಒಂದು ಕಾಮಿಡಿ ಮಾಡಿದ್ನಾ, ಅದಕ್ಕೆ ಸಿಂಧು ಐಫೈ ಹಿಂದೆ ಅವಳು ಸಿಂಧು ಐಫೈ ಕೊಟ್ಲಾ. ನೋಡಿ ಗಾಯ್ಸ್, ಅವಳು ಕೈ ಹೊಡೆದಿದ ತಕ್ಷಣ ಹೆಂಗೆ ಕೆಂಪಗಾಗೋಗ್ಬಿಟ್ಟೈತೆ ನೋಡಿ. ಯಪ್ಪ, ಅಷ್ಟು ರಫ್ ಇದೆ ಗೊತ್ತಾ. ಯಪ್ಪ, ಸೀರಿಯಸ್ಲಿ ಅವಳು ಹೊಡೆದಿದ್ದು ನನಗೆ ಇನ್ನೂ ಉರಿತೈತೆ. ನಿಮ್ಮ ಕೈನ ಮುದ್ದೆ ಮಾಡ್ತಾಳಂತೆ. ಯಾವಾಗ್ಲೂ ಅಡ್ಗೆ ಮಾಡ್ತಾಳೆ, ಅಡ್ಗೆ ಮನೇಲೆ ಇರ್ತಾಳೆ ಅನ್ನೋ ತರ ಅಡ್ಗೆ ಮಾಡೋದು. ಕಂಪ್ಯಾರಿಟಿವ್ಲಿ ನನ್ನ ಕೈಗಿದ್ದು ಇವ್ರಿಬ್ರ ಕೈ ತುಂಬಾ ರಫ್ ಐತೆ. ಜಾಸ್ತಿ ಇದೆ. ಇವ್ರಿಬ್ರ ಕೈಯಲ್ಲಿ ಓದೇ ತಿನ್ನಕಂತೂ ಆಗಲ್ಲ. ಹುಡುಗನ ಕೈ ತರ ಐತೆ. ಅದೇ ಹೇಳಿದ್ರು ನಾನು. ಸಿಂಧು ಅವ್ರೆ ಇವರೇನಾ ನಿಮ್ಮ ಯಜಮಾನ್ರು? ಕೈ ನೋಡಿ. ಸಿಂಧು ಡ್ರೀಮ್ ಅದು, ಫ್ಯೂಚರ್ ಡ್ರೀಮು ಈಗಲೇ ನೆರವೇರಿಸ್ಕೊಬಿಡ್ತಾಳೆ. ಹೀರೋಯಿನ್ ಜ್ಯೂಸ್ ಕುಡಿತಿದ್ದಾರೆ, ಅವ್ರ ಅಸಿಸ್ಟೆಂಟ್ ವೇಟ್ ಮಾಡ್ತಿದ್ದಾರೆ ಅಂತೆ. ಫಿಕ್ಸ್ ಆಗ್ಬಿಟ್ಟವಳೆ ಗೈಸ್. ಈ ದೊಡ್ಡ ಗಡಿಯಾರದ ಹತ್ರ ಬಂದು ನಿಂತ್ಕೊಂಡು ರಸ್ಮಲೈ ತಿಂತಾ ಇದ್ದೀನಿ. ಒಂಥರ ಮಸ್ತ್ ಫೀಲ್ ಆಯ್ತೈತೆ ಮಾತ್ರ. ಸೊ ನಾವಿಲ್ಲಿ ಬಜಾರ್ಗೆ ಬಂದಿದ್ವಿ ಗೈಸ್, ಬಟ್ ಏನೂ ತಗೊಳ್ಳಿಲ್ಲ. ಏನ್ ಗೊತ್ತಾ, ಇವರಿಬ್ರು ಅಲ್ಲಿ ನಿಂತ್ಕೊಂಡು ಏನೋ ನೋಡ್ತಿದ್ರಾ. ನಾನು ಕಳ್ಳರು ಅಂದ್ಕೊಂಡ್ಬಿಡ್ತಾರೆ ಬಾ ಅಂತಂದ್ರೆ, ರೂಪ ಬಾ ನೋಡಕ್ ಹಂಗೆ ಇದೀವಿ ಅಂತ. ಎಲ್ಲರೂ ಹೋಯ್ತಾ ಇದ್ರೆ ನಮ್ಮ ಹಿಂದೆನೆ ಬರ್ತಾರೆ, ಏನ್ ಬೇಕು ಅಂತ ನೋಡಕ್ಕೂ ಬಿಡಲ್ಲ. ನೀನಂತವ್ರು ಇರ್ತಾರಲ್ವಾ, ಏನ್ ಕದ್ಬಿಡ್ತಾರೆ ಅಂತ ಭಯ ಅವ್ರಿಗೆ, ಅದಕ್ಕೆ ಬರೋದು. ನನ್ನಂತ ಅಮಾಯಕಿ ಅಯ್ಯೋ
ಅಮಾಯಕ ಅನಾಮಿಕ